ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ರಾಜ್ಯಸಭೆಗೆ BJP ಯಾರನ್ನು ಕಳಿಸೋದು ಅನ್ನೋ ದೊಡ್ಡ ಕಗ್ಗಂಟು BJP ಮಾಡ್ತದೆ. ಅದರಲ್ಲೂ ಇದು ರಾಷ್ಟ್ರ ಮಟ್ಟದಲ್ಲೇ BJPಯ ಮೇನ್, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ಮೋದಿಯವರು, ಗೃಹ ಸಚಿವರು ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಇವರ ಸಮ್ಮುಖದಲ್ಲಿ ಚರ್ಚೆ ನಡೆದ ಈ ವಿಷಯ ಒಂದು ರಾಜ್ಯಸಭಾ ಸದಸ್ಯತ್ವಕ್ಕಾಗಿ. ಕರ್ನಾಟಕದಲ್ಲಿರೋದು ಒಂದು ಅದ BJPಗೆ, ಇನ್ನು 3 ಕಾಂಗ್ರೆಸ್ಗಿದ್ದಾವ. ಹೀಗಾಗಿ ಇಲ್ಲಿ ದೇವೇಗೌಡರು ನನಗೆ ಬೇಕದು ಅನ್ನುವಂಗೆ ಇಟ್ಟಿದ್ದಾರೆ ಮುಂದಾದರು. ಈಗ ಚರ್ಚೆ ನಡೀತಾ ಇದೆ, ಯಾರಿಗೆ ಕೊಡಬೇಕು ಯಾರಿಗೆ ಅಂತೇಳಿ. ವಿಶೇಷವಾಗಿ ದೆಹಲಿ ಮಟ್ಟದ ರಾಜಕಾರಣದ ಕಾರಣಿಗಳಂದ್ರೆ ಮೋದಿಯವರು, ಶಾರವರು, ಇಲ್ಲ ದೇವೇಗೌಡರಿಗೆ ಕೊಡಬೇಕು NDA ಹೆಸರಿನಲ್ಲಿ ಅಂತೇಳಿ ನಮ್ಮ ಮಿತ್ರರವರು ಅವ್ರಿಗೆ ಕೊಡೋಣ ಅಂತ ಮಾತು ಬರ್ತಾಯಿದ್ದವು. ಆದರೆ ಅದಕ್ಕೆ ಸದಾನಂದ ಗೌಡರು ಏನಪ್ಪ ಅಂದರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರು ಕರ್ನಾಟಕದಿಂದ ಆಯ್ಕೆ ಆಗಬೇಕು, ನಮಗೂ ಈ ಸಲ ಬರಬೇಕು ಅನ್ನೋದು ಮಾತನ್ನು ನಡೀತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತಾರೋ ಗೊತ್ತಿಲ್ಲ. ಆದರೆ ದೇವೇಗೌಡರು ಯಶಸ್ಸು ಆಗ್ಬೋದೇನೋ, ಯಶಸ್ವಿ. ಈಗಂತೂ ಈ ಹೊಸ ದಳ ಏನು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ, ಅದೇ ಕಾಲಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಕಿದಾರಲ್ಲ, ಈಗ ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಮೇಲೆ ಶಿವಕುಮಾರ್ ಅವರು ತಂದು ಇಟ್ಬಿಟ್ಟಿದ್ದಾರೆ. ಈಗ ಚೆಕ್ಮೇಟ್ ಹಾಕಿದ್ದಾರೆ. ಇಲ್ಲಿವರೆಗೆ ಏನಿತ್ತಪ್ಪ ಅಂತಂದ್ರೆ ವಿಶೇಷ ದೇವೇಗೌಡರು, ಕುಮಾರಸ್ವಾಮಿಗಳು ಕೂಡ್ಕೊಂಡು ಹೋಗಿ ಈ ಒಂದು ಒಕ್ಕಲಿಗರ ಲಾಬಿಯಿಂದ ತಮ್ಮ ಒಂದಿಷ್ಟು ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂತ ಬಯಸಿದ್ರು. ಆದರೆ ಈಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಕ್ಕಲಿಗರು ಡಿವೈಡ್ ಆದಂಗೆ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಇರೋ ಮುಂದೆ, ಅವರ ಒಂದು ಹಿತಾಸಕ್ತಿ ಕಾಪಾಡೋದು ವ್ಯಕ್ತಿ ಅವರಿರೋ ಮುಂದೆ ಸಹಜವಾಗಿ ಅವರಿಗೆ ಆಸ್ಪದ ಸಿಕ್ಕಿದ್ರಿಂದಾಗಿ ಈ ದೇವೇಗೌಡರ ಕುಟುಂಬಕ್ಕೆ ಒಂದಿಷ್ಟು ದೊಡ್ಡ ಹಿನ್ನಡೆ ಇದ್ದಂಗೆ ಈಗ ಮಾಡಬೇಕೇನಂತ ಅನ್ನುವಂಥ ಒಂದು ಚಿಂತೆ ಶುರು ಆಗಿದೆ. ಆ ನೆಲೆಯಲ್ಲೂ ಇವತ್ತು ವಿಚಾರ ಮಾಡ್ತಾ ಇದ್ದಾರೆ, ಯಾವುದು ರೂಪ ಆಗ್ಬೋದು, ಏನು ಯಶಸ್ವಿ ಆಗ್ಬೋದು, ಏನು ಮಾಡಿದ್ದಾರೆ ಅಂತೇಳಿ. ಆ ಒಂದು ನೆಲೆಗಟ್ಟಿನಲ್ಲೇ BJP ತಿಂತವರು ಏನೂ ಇರಲಿ, ದೇವೇಗೌಡರು ಆಯ್ಕೆ ಮಾಡಿದ್ರೆ ಯೋಗ್ಯ. ಯಾಕಂದರೆ ದೇವೇಗೌಡರು ಆ ಭಾಗದಲ್ಲಿ DK ಶಿವಕುಮಾರ್ ಅವರು ಇರಲಿ, CM ಆಗಲಿ, ಮತ್ತೇನೂ ಆಗಲಿ, ಆದರೂ ಆ ಭಾಗದಲ್ಲಿ ಹೆಚ್ಚಿಗೆ ದೇವೇಗೌಡದ ಮಾತನಾಡಿದ್ರು ಒಂದು ನಂಬಿಕೆ BJPಗಿರೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಅವ್ರಿಗೆ ಬೇರೆ ಆಪ್ಷನ್ ಉಳಿತಾ ಇಲ್ಲ. ಇಲ್ಲಿ ಲಿಂಗಾಯತದಂತೆ ಈಗಾಗಲೇ ಗೊತ್ತಿದ್ದಂಗೆ ನಮ್ಮ ಯಡಿಯೂರಪ್ಪನವರು ಮಾತನ್ನು ಹಾಕಿದ್ದಾರೆ, ಅವ್ರನ್ನ ತಂದಿಟ್ಟಿದ್ದಾರೆ. ಇನ್ನು OBCಯಲ್ಲಿ BJPಯಲ್ಲಿ ಯಾರಿದ್ದಾರಪ್ಪ ಅಂತ ಹೇಳ್ಕೊಳ್ಳುವಂಥ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯರಿಗೆ ಸಮಸಮವಾಗಿ ನಿಲ್ಲುವಂಥ ಹಿಂದುಳಿದ ನಾಯಕರು ಯಾರಿದ್ದಾರೆ? ಇದೇ ಬಂದಿದ್ದಕ್ಕೆ ಕಷ್ಟ. ಯಾಕಂದ್ರೆ ಒಕ್ಕಲಿಗರದಾಯಿತು, ಲಿಂಗಾಯತರ MB ಪಾಟೀಲ್ ಆಯಿತು, ಸ್ವಲ್ಪ ಏನೋ MB ಪಾಟೀಲರು ಹೆಚ್ಚು ಕಡಿಮೆ, ಮತ್ತು ಯಾರು GB ಪಾಟೀಲ್ ಅವರು ಇದ್ದಾರೆ, ಅವರು ಸ್ವಲ್ಪ ಏನೋ ಎಲ್ಲೊಬ್ಬರಿಗೂ ಸ್ವಲ್ಪ ಅಲ್ಲೇ ಇಲ್ಲೇ ಹೊಡೆತ ಕೊಡ್ಬೋದು ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಹಿಂದೆ ಲಿಂಗಾಯತ ಒಂದು ಧರ್ಮ ಮಾಡೋ ನೆಲೆಗಟ್ಟಿನಲ್ಲ ಆ ಟೈಮ್ದಲ್ಲಿ ಹೊಡೆತ ತಿಂದ್ರು ಅವರು 2018ರಲ್ಲೇ. ಬಟ್ ಇವತ್ತು ಅದು ಹೆಲ್ಪ್ ಆಗುವಂಗೆ ಕಾಣ್ತಾ ಇದ್ದಾವೆ. ಹೀಗಾಗಿ BJPಗೆ ದೊಡ್ಡ ಒಂದು ಸಂಕಟ ಬಂದು ನಿಂತದೆ ಇವತ್ತು ಈ ಹೊಸ ದಾಳದಿಂದಾಗಿ. ರಾಹುಲ್ ಗಾಂಧಿ ಎಲ್ಲ ವಿಚಾರ ಮಾಡಿದ್ರೆ ಈ ದಾಳ ಹಾಕಿಬಿಟ್ಟಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿಯವರಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಸಹಜವಾಗಿ ಒಕ್ಕಲಿಗರ ಕಡೆಯಿಂದ, ಒಕ್ಕಲಿಗರ ಲಾಬಿ ಕಡೆಯಿಂದ ಬರ್ಬೋದು. ಹಾಗೆ HD ಕುಮಾರಸ್ವಾಮಿಗಳು ಅವ್ರ ಪರ ಬಂದ ಒಂದು ಅಲ್ಲದ ಭಾಗದಲ್ಲೇ ಒಂದು 35-40 ಸೀಟು ಬರ್ಬೋದು ಅನ್ನುವಂಥದ್ದು ಒಂದು ತರ್ಕದು. ಆದರೆ ಈಗ ಅದು ಅಷ್ಟು ಪ್ರಮಾಣದಲ್ಲಿ ಬರ್ತದೆ. ಈಗಿರೋ 19 ಸ್ಥಾನದಲ್ಲಿ ಬರ್ತಾವೆ ಅನ್ನೋದು ಹೊಸ ಚರ್ಚೆಗಳು ಶುರುವಾಗಿಬಿಟ್ಟಿದ್ದಾವೆ. ಈ ನೆಲೆಗಟ್ಟಿನಲ್ಲೇ ಏನಾದರೂ ಇಲ್ಲಪ್ಪ, ನಮ್ಮ ಪ್ಲ್ಯಾನ್ ಏನು ಮೊದಲಿತ್ತು, ಅದನ್ನು ಮಾಡೋದು ಯೋಗ್ಯ. OBC ಅಂತ ಏನು ಎಷ್ಟು ಮಟ್ಟಿಗೆ ಬರ್ತಾವೆ ಗೊತ್ತಿಲ್ಲ. ಮತ್ತು OBC ನಾಯಕರು ಯಾರೂ ಇಲ್ಲ ಕರ್ನಾಟಕದಲ್ಲೇ, BJPಯಲ್ಲಿ ಅದರಲ್ಲೂ. ಹೀಗಾಗಿ ಇರುವುದೇನಪ್ಪ ಅವರಲ್ಲೇ ಒಂದು ದಾಳ ಹಾಕೋದಿರೋ ಅಂದರೆ ಒಂದು ಯಡಿಯೂರಪ್ಪರವರು, ಇನ್ನೊಬ್ಬರು ದೇವೇಗೌಡರು. ಇದರಿಂದ ಎರಡು ಒಂದಾಗ್ತಾವೆ, ಒಕ್ಕಲಿಗ ಮತ್ತು ಲಿಂಗಾಯತ ಲಾಬಿ ಜೊತೆ ತಾವೇ ಹಿಂದುಳಿದವರಿದ್ದಾರೆ. OBC ನಾನು ಹಿಂದುಳಿದ PM ಅದನ್ನು ಹೇಳುವಂಥ ಮಾತಿಗೆ ಇದರಿಂದಾಗೆ ಆಡೋದ್ರಿಂದಾಗೆ ಅದರ ಆ ಸಂದರ್ಭ ಬಳಸಬಹುದು ಅನ್ನೋ ತರ್ಕು ಇರ್ಬೋದು. ಆದರೆ ಅವರು ಬಯಸ್ದಂಗೆ ಆಗ್ತದೆ ಮಾಡ್ತಾರೆ ಬೇರೆ ಮಾತು. ಬಟ್ ಅವ್ರು ತರ್ಕ ಮಾಡ್ತಾಯಿದ್ದಾರೆ ಇವತ್ತು ಮೋಸ್ಟ್ಲಿ ದೇವೇಗೌಡರಿಗೆ. ಯಾಕಂದ್ರೆ ಒಂದು ರೀತಿ ಸದಾನಂದ ಗೌಡರು ಅವ್ರಿಗಿಂತ ಹೆಚ್ಚು ಜನರ ಮಧ್ಯದಲ್ಲಿರುವಂಥವ್ರು, ಜನಮನ್ನಣೆ ಪಡ್ಕೊಂಡಂಥವ್ರು ದೇವೇಗೌಡರು, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ದೇವೇಗೌಡರು ತಗೊಂಡ್ರೆ
ಎಚ್ ಡಿ ಕೆ ಅವರಾಯ್ತು ಅಥವಾ JDS ಆಯ್ತು ನಮ್ಮ ಜೊತೆಗೆ ಕೆಲವೊಂದು ಏರಿಯಾದಲ್ಲಿ ಹೆಲ್ಪ್ ಆಗ್ಬೋದು ಅನ್ನೋದು ತರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂದ್ರೆ ಪ್ರಧಾನಿ ಅಥವಾ ಶಾರ್ ಅವರು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅವು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ. ಇನ್ನು ಪರಿಷತ್ನಲ್ಲೂ 2 ಜನರ ಆಯ್ಕೆ ಮಾಡೋದು ಅಲ್ಲೂ ನಡೆಯೋದವ. ಅಲ್ಲೂ ಲಿಂಗಾಯತ ಒಕ್ಕಲಿಗ ಸಮುದಾಯದ್ದು ಸೇರಿ ಸಮೀಕರಣ ಮಾಡ್ತಾ ಇದ್ದಾರೆ. 6 ಅಭ್ಯರ್ಥಿಗಳು ಪಟ್ಟಿಯನ್ನು ನೀಡಿದ್ದಾರೆ. ಇವೆಲ್ಲ ನಡೆದ ಒಟ್ಟಿನಲ್ಲಿ ಚರ್ಚೆ BJPಯಲ್ಲೇ ಏನಾಗ್ಬೋದು ಎಂತಾಗ್ಬೋದು ಅನ್ನುವಂಥ ಪ್ರಸಂಗದಲ್ಲ. ಈಗಂತೂ ದೇವೇಗೌಡರಿಗೆ ಕೊಡೋದನ್ನು ಹೆಚ್ಚು ನಿರ್ಧಾರ ಮಾಡಿದಂಗೆ ಅನ್ನಿಸ್ತಾ ಇದ್ದಾರೆ. ಕಾರಣ ಇಷ್ಟ, ಈಗ ನಿಮ್ಗೆ ಹೇಳಿದಂಗೆ ಈ ಒಂದು DK ಶಿವಕುಮಾರ್ ಅವ್ರನ್ನ ಈ ನಡುವೆ ತಂದಿದ್ದಕ್ಕಾಗಿ ಹೊಸ ಕ್ಯಾಲ್ಕುಲೇಷನ್ಗಳು, ಹೊಸ ವಿಚಾರಗಳು ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಇದೊಂದು ದೊಡ್ಡದಂಥ ಚೆಕ್ಮೇಟ್ ಹಾಕಿ ತಮ್ಮ ಎದುರಾಳಿ BJPಗೆ ಒಂದು ರೀತಿ ಪದಿಶಾವಲ್ ಮಾಡುವಂಥದ್ದು, ಕರ್ನಾಟಕ ನಿಮಗಿಲ್ಲಪ್ಪ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಆದರೆ ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗೋದು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಖರೆ ಆಗಲಿಕ್ಕೆ ಹೊರಟದ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಇನ್ನು ಸದಾನಂದ ಗೌಡರು BJPಯ ಒಂದು ನೆಲೆಗಟ್ಟಲೆ ಬಂದಂಥವ್ರು, ವಿಶೇಷವಾಗಿ ಹೈಕಮಾಂಡ್ ಏನು ಹೇಳ್ತದೆ ಅಂತ ಪಾಲಿಸಿ ಹೋಗುವಂಥವ್ರು ಅದಾರ. ಅದನ್ನು ವಿರೋಧಿಸಂಥವ್ರು ಅವರಲ್ಲ, ಅವ್ರ ಸ್ವಭಾವ ಅಂಥದ್ದಲ್ಲ ಅನ್ನುವಂಥದ್ದು. ಯಾಕೆ ಅವ್ರಿಗೆ ದೊಡ್ಡ ಸಂಘಟನೆ ಇಲ್ಲ. ಸಂಘಟನೆ ಅಂದರೆ RSS, ಸಂಘಟನೆ ಅಂದರೆ BJP, ಅದ್ಬಿಟ್ಟು ಮತ್ತೊಂದಿಲ್ಲ. ಅದನ್ನು ಕಳ್ಕೊಳ್ಳೋದಕ್ಕೆ ಅವ್ರು ಇಷ್ಟನೂ ಪಡೋದಿಲ್ಲ. ಹೀಗಾಗಿ ಸದಾನಂದ ಗೌಡರು ಒಂದು ಲಿಮಿಟೇಷನ್ ಅದ, ಅದು ಕೇಳೋದಕ್ಕೆ ಅಷ್ಟು ಕೇಳಿಬಿಡ್ಬೋದು ಅನಿಸ್ತದೆ. ಬಟ್ ದೇವೇಗೌಡರಿಗೆ ಮಾತ್ರ ನಿಶ್ಚಿತವಾಗಿಯೂ ರಾಜ್ಯಸಭಾ ಸದಸ್ಯರು ಸಿಗುವ ಸಾಧ್ಯತೆಗಳಿದ್ದಾವೆ. ಕಾರಣ ಇಷ್ಟ ಮತ್ತೆ ಹೇಳೋದು, ಇಲ್ಲೇ ಲಿಂಗಾಯತ್ ಮತ್ತು ಒಕ್ಕಲಿಗ ಲಾಬಿಯನ್ನು ಒಂದು ಮಾಡಿ ಕಾಂಗ್ರೆಸ್ಸಿಗೆ ಚೆಕ್ಮೇಟ್ ಆಗುವಂತ ಹೇಳ್ತಾ ಇದ್ದಾರೆ. ಬಟ್ ಇವೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಆಗ್ಬೋದು, ಆಗಲಿಕ್ಕಿಲ್ಲ, ಏನಾಗ್ತದೆ ಗೊತ್ತಿಲ್ಲ. ಆದರೆ ಈಗ ಮಾತ್ರ ನಮ್ಮ HD ದೇವೇಗೌಡರು ಮೋಸ್ಟ್ಲಿ ರಾಜ್ಯಸಭಾ ಸದಸ್ಯರು ಆಗ್ಬೋದು ಅನ್ನುವಂಥ ಅಭಿಪ್ರಾಯಗಳು ಹೊರಗೆ ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲೇ ಈ ಹೊಸ ದಾಳ ರಾಹುಲ್ ಗಾಂಧಿಯವರು ಹಾಕಿದ್ರಿಂದಾಗೆ ಎಲ್ಲನೂ ಕ್ಯಾಲ್ಕುಲೇಷನ್, ಮಿಸ್ಕ್ಯಾಲ್ಕುಲೇಷನು ಮತ್ತೆ ಕ್ಯಾಲ್ಕುಲೇಷನ್ ಆಗಲಿಕ್ಕಿದ್ದಾವೆ. ನೋಡೋದು ಯಾವ ರೂಪ ಪಡಿಬೋದು ಅಂತೇಳಿ. ಆದರೆ ಇವೇನು ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವಲ್ಲ, ಇವೆಲ್ಲವೂ ಹೆಚ್ಚಿಗೆ BJPಗೆ ತೊಂದರೆ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತೇಳಿ ಭಾಳಷ್ಟು ಎಲ್ಲರ ಅಭಿಪ್ರಾಯ. ಏನಾಗ್ಬೋದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು OBC, ನಮ್ಮ DK ಅವರು ಇವತ್ತು ಸ್ಥಾನಮಾನ ಹೆಚ್ಚಾಗಿದ್ದರಿಂದ ಮುಖ್ಯಮಂತ್ರಿ ಆಗಿದ್ದರಿಂದ ಒಕ್ಕಲಿಗ, ಲಿಂಗಾಯತರಲ್ಲೂ ಸಹಿತ ಕಾಂಗ್ರೆಸ್ ಮೂಲಕ, ಅದರಲ್ಲೂ ಮುಖ್ಯವಾಗಿ ಬಸವಣ್ಣವ್ರ ಪಾಲುಗಳನ್ನು ಹೆಚ್ಚು ಹೆಸರು ಮಾಡಿದವರು MP ಪಾಟೀಲರು, ಇನ್ನುಳಿದವರು ಇದ್ದಾರೆ. ಅದಕ್ಕಾಗಿ ಮತ್ತು ಹಿಂದುಳಿದ ಸ್ವತಃ ನಮ್ಮ ಇವರೇ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಹೋಪ್ಸ್ ಹೆಚ್ಚಾಗಿದ್ದಾವೆ. ಅದಕ್ಕಾಗಿ ಆ ಹೋಪ್ಸ್ ಕಡಿಮೆ ಮಾಡಿಸೋ ದೇವೇಗೌಡರಿನ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ರಾಜ್ಯಸಭಾ ಸದಸ್ಯರು ಕೊಡ್ಬೋದು. ಅಡ್ಕೊಂಡ್ರೆ ಅಲ್ಲೂ ಹೊಂದಾಣಿಕೆ ಆಗಿ ಎರಡೂ ಕೊಡ್ಕೊಂಡ್ರೆ BJP ಮತ್ತು JDS ಕೊಡ್ಕೊಂಡು ಮುಂದಿನ ಚುನಾವಣೆ ಎದುರಿಸೋಕೆ ಸರಳ ಆಗ್ಬೋದು ಅನ್ನೋ ಒಂಥರಕ್ಕಾಗಿ ಅದನ್ನು ನೋಡೋಣ ಏನಾಗ್ತದೆ ಅಂತ. ಇನ್ನೂ ಯಾಕೆ ಒಮ್ಮೆಲ್ಲ ಡಿಸಿಷನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ವೇಟ್ ಮಾಡಿ ಹೇಳಬೇಕಾಗ್ತದೆ ಯಾವುದಾದ್ರು ಅಂತ ಹೇಳ್ತಾ. ದೇವೇಗೌಡರು ರಾಜ್ಯಸಭಾ ಸದಸ್ಯರು ಹೌದಾ, ನೀವು ವಿಚಾರ ಮಾಡ್ರಿ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಹೋದ್ರೆ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.